ನಮ್ಮ ಜೊತೆ ಮಾಜಿ ಸಚಿವರಾದಂಥ ಮಾಜಿ ಶಾಸಕರು ಆಗಿದ್ದಂಥ ಶ್ರೀರಾಮುಲು ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರಕರಣ ನೋಡ್ಬೋದು, 4 ಜನ ಶಾಸಕರು ಮತ್ತು ಒಬ್ಬರು ಸಂಸದರ ಮನೆ ಮೇಲೆ ಇಡಿ ದಾಳಿ ಮಾಡಿದ್ದೆ. ಇದನ್ನು ಯಾವ ರೀತಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು, ಇದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ? ನನಗೆ ಅವರು ಈಗಿನ ನಾಯಕರು ಏನಿದ್ದಾರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ನಾಯಕರು ಸಂಸದರಾದ ಹಿಡ್ಕೊಂಡು 5 ಮಂದಿ MLAಗಳು ಅವರೇ ಇದ್ದಾರೆ. ಅವ್ರು ಮಾಡೋದೆಲ್ಲ ಅನಾಚಾರ ಕೆಲಸಗಳು, ಅವ್ರು ಮಾಡೋದೆಲ್ಲ ಭ್ರಷ್ಟಾಚಾರ ಕೆಲಸಗಳು, ಮನೆ ಮುಂದೆ ಬೃಂದಾವನ ಇದ್ದಂತೆ. ಯಾಕಂದ್ರೆ ಇವತ್ತು ಈ ವಾತಾವರಣ ನೋಡಿದಂಥ ಟೈಮಲ್ಲಿ ನೋಡ್ರಿ, ಬಹಳಷ್ಟು ಮಂದಿ ತುಕಾರಾಮರು ST ಮೀಸಲು ಕ್ಷೇತ್ರದಿಂದ ಗೆಲ್ತಾರ, ಕೂಡ್ಲಿಗಿ ಶಾಸಕರು ST ಮೀಸಲು ಕ್ಷೇತ್ರದಿಂದ ಡಾಕ್ಟರ್ ಶ್ರೀನಿವಾಸ್ ಅವ್ರು ಗೆಲ್ತಾರ, ವೈದ್ಯರವರು ಪಾಪ. ಅದೇ ರೀತಿಯಲ್ಲಿ ಕೂಡ ಗಣೇಶ್ ಅವರು ST ಮೀಸಲು ಕ್ಷೇತ್ರದಿಂದ ಗೆಲ್ತಾರ, ನಾರಾ ಭಾರತ್ ರೆಡ್ಡಿ ಅವರು ಜನರಲ್ ಕ್ಷೇತ್ರದಿಂದ ಗೆಲ್ಲಿತಾರ. ಇವರೆಲ್ಲರೂ ಕೂಡ ಇವತ್ತು ನಾಗೇಂದ್ರರು ಸೇರಿಕೊಂಡು, ಆ ನಿಗಮದ ಮಂತ್ರಿಗಳು ಪಾಪ ಅವರು ಸೇರಿಕೊಂಡು, ಅವ್ರು ಪಟಾಲಮಿ ಎಲ್ಲ ಸೇರಿಕೊಂಡು ಏನು ಮಾಡಿದ್ರು, 187 ಕೋಟಿ ಲಪಟಾಯಿಸಿದ್ರು. ಆ 177 ಕೋಟಿ ರೂಪಾಯಿ 87 ಕೋಟಿ ರೂಪಾಯಿ ಲಪಟಾಯಿಸಿದ ನಂತರ ಏನು ಮಾಡಿದ್ರು ಇವರೆಲ್ಲ ಕೂಡ ದೊಡ್ಡವರು? ಈ ಹಣವೆಲ್ಲ ಕೂಡ ಹೈದರಾಬಾದಿಗೆ ತೊಗೊಂಡೋದ್ರು. ಅಲ್ಲಿದ್ದಂಥ ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಇವರಿಗೆ ಹಾಕಿದ ನಂತರ ಏನು ಅನಾಹುತ ಆಯ್ತು? ಅಲ್ಲಿದ್ದಂಥ ಮ್ಯಾನೇಜರ್ ಲಕ್ಷ್ಮೀನಾರಾಯಣ ಚಂದ್ರಶೇಖರನ್ ಅಂತ ಮ್ಯಾನೇಜರ್ನ ಎಲ್ಲೊಂದು ಕಡೆ ಗೋವಾಗ ಹೊತ್ಕೊಂಡು ಹೊಡೆದಾಕಿರೋದನ್ನ ಆ ಫೋರ್ಸ್ಗೆ ತಡಿಲಾರ್ದಂತೆ ಮನೇಲಿ ಬಂದು ನೇಣು ಹಾಕೊಂಡ ನಂತರ ಮತ್ತೆ ಇನ್ವೆಸ್ಟಿಗೇಷನ್ ಶುರು ಆಯಿತು. ಶುರು ಆದಮೇಲೆ ಭಾರತೀಯ ಜನತಾ ಪಾರ್ಟಿಗಳು ಹೋರಾಟ ಮಾಡಿದ್ವಿ. ಈ ಮಂತ್ರಿಗಳಂತ ನಾಗೇಂದ್ರ ಅವರು ಅವತ್ತಿನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು, ಅವನ ಅಧಿಕಾರವನ್ನು ಕಳ್ಕೋಬೇಕಾಯಿತು. ಅಧಿಕಾರವನ್ನು ಕಳ್ಕೊಂಡ ನಂತರ ಎಲ್ಲ ಇನ್ವೆಸ್ಟಿಗೇಷನ್ದಲ್ಲಿ ಯಾರ್ಯಾರು ಅವರು ಬೇಕಾದಂಥ ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ದಲ್ಲಿ ಇಲ್ಲ, ಇಂಥವ್ರಿಗೆ ಒಂದು ಸಂಸದರಿಗೆ 20 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ ಎಲ್ಲ ತಗೊಂಡ ನಂತರ ಇವತ್ತು ಪುನಃ ಇಡಿ ರೇಡ್ ಕೂಡ ಆಗ್ತಾ ಇದೆ. ಹಂಗಾಗಿ ಇಡಿ ರೇಡಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಇಡಿ ರೇಡ್ ಆದ ನಂತರ ಮುಂದಕ್ಕೆ ಅವರು ಅಧಿಕಾರವನ್ನು ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ, ಅವ್ರ ಶಾಸಕ ಸ್ಥಾನವನ್ನು ಕಳ್ಕೋಬೇಕಾದ್ರೆ ಸಂಸತ್ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ. ನೋಡೋಣ, ನಾನೇನು ಭವಿಷ್ಯ ಹೇಳಂತ ನಾಯಕ ಅಲ್ಲ. ಅಂದ್ರೆ ಅಲ್ಲಿ ಏನು ಕಾನೂನು ಪ್ರಕಾರ ಏನು ಬೇಕಾಗಿದೆ, ಇಡಿಯಲ್ಲಿ ಏನೇನು ಡಾಕ್ಯುಮೆಂಟೇಶನ್ ಅದ್ರ ಮೇಲೆ ಅವ್ರಿಗೆ ನಿರ್ಧಾರ ಆಗುತ್ತೆ. ಸರ್, ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಸದನದಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಹಗರಣ ಆಗಿರೋದು ಸತ್ಯ, ಅದನ್ನ ವಾಪಸ್ ತಗೊಟ್ಕೊಂಡಿದೀವಿ, ಅದನ್ನ ಮತ್ತೆ ಇಲಾಖೆಗೆ ಏನ್ ಸೇರಿಸಿದೀವಿ. ಬಹಳ ಚಲೋ ಇದಲ್ರಿ. ಅವ್ನು ನಾಗೇಂದ್ರ ಸಣ್ಣ ಮಂತ್ರಿ ಆಗಿದ್ದ, ಆರ್ಥಿಕ ಮಂತ್ರಿ ಹಿಡ್ಕೊಂಬಿಟ್ರೆ ಎಲ್ಲ ರೊಕ್ಕ ಎಲ್ಲ ಒಂದೇ ಸರಿ ಬಳಕೆ ಮಾಡ್ಕೋಬೋದಲ್ಲ. ಏನು ನಮ್ಮ ಬಜೆಟ್ ಎಷ್ಟು ಹೇಳಿ 2.5 ಲಕ್ಷ ಕೋಟಿ 3 ಲಕ್ಷ ಕೋಟಿ ಐತೆ, 3.5 ಲಕ್ಷ ಕೋಟಿ ಒಂದೇ ಸರಿ ಬೆಳೆದು ಬಿಡ್ಬೋದಲ್ಲ. ಈ ಸಣ್ಣ ಒಂದು ನಿಗಮದ ಮಂತ್ರಿ ಯಾಕೆ ಹಿಡ್ಕೋಬೇಕು? ಮತ್ತೆ 3.5 ಲಕ್ಷ ಕೋಟಿ ತಗೊಂಡು ಮತ್ತೆ 3.5 ಲಕ್ಷ ಕೋಟಿ ಎಲೆಕ್ಷನ್ ಮುಂಚೆ ಆಗತ್ತು. ಈ ಚಲೋ ಐತಲ್ಲ. ಪಾಪ ಅವರು ಮುಖ್ಯಮಂತ್ರಿಗಳು ಒಪ್ಕೊಂಡ ನಂತರ ಏನಂತಾರ, ಇಲ್ಲ ಮೊನ್ನೆ ಜಿಂದಾಲ್ ಏರ್ಪೋರ್ಟ್ ಅಲ್ಲಿ ಅಂತ ಇದ್ದಾನೆ, ಆ ರೊಕ್ಕ ವಾಪಸ್ ಜಲ್ಲಿಲಿ ಕೊಡ್ರಪ್ಪ, ಮತ್ತೆ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡಬೇಕು. ಇದು ಚಲೋ ಐತಲ್ಲ. ಇದು ಸಿಸ್ಟಮ್, ಇದು ಹೊಸ ಸಿಸ್ಟಮ್, ಹೊಸ ಅಧ್ಯಾಯ, ಇದು ಬಹಳ ಚೆನ್ನಾಗಿದೆ. ಇದು ಮತ್ತೆ ತಗೊಂಡೋದು ಹಾಕೋದು, ನಾವೇನೋ ನಮ್ಮ ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಮಾಡಿದಂಥ ಅಮೌಂಟ್ ತಗೊಂಡು ಹಾಕೋದು, ಹಂಗಾಯ್ತಲ್ಲ. ಅಂದ್ರೆ ಮುಂದೆ ಯಾರನ್ನ ಮಂತ್ರಿಗಳು ಆಗ್ಬೇಕಂದ್ರೆ ಸಣ್ಣ ಖಾತೆ ದೊಡ್ಡ ಖಾತೆ ನೋಡ್ಕೋಬೇಕು, ಹಣಕಾಸಿನ ಖಾತೆ ಹಂಗ ನೋಡ್ಕೋಬೇಕು ನೋಡ್ರಿ. ಅದಾದ್ರೆ ಏನನ್ನ ಮಾಡ್ಬೋದು ಕೂಡ. ಸರ್, ಈಗ ತಾವು ಕೂಡ ಪರಾಜಿತರಾಗಿದ್ರಿ, ಮತ್ತೊಂದು ಕಡೆ ಪಕ್ಷದ ಬೈ ಎಲೆಕ್ಷನ್ ಅಲ್ಲಿ ಕೂಡ ಸೋಲನ್ನಪ್ಪಿದ್ರು ತಮ್ಮ ಪಕ್ಷದ ಅಭ್ಯರ್ಥಿ. ಸೊ ಹೀಗಾಗಿ ಈ ಒಂದು ವೇಳೆ ಇದು ಸಾಬೀತಾದ್ರೆ ಈ ರೀತಿಯಾದಂತ ಚುನಾವಣೆ ಮತ್ತೆ ಹೋಗ್ಬೇಕಾಗತ್ತಾ, ಅಥವಾ ತಮಗೆ ಈ ಒಂದು ಕಾನೂನು ಪ್ರಕಾರ ಅಷ್ಟೊಂದು ಡೀಟೇಲ್ ಆಗಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಅದು ಏನಾಗುತ್ತೆ ಆಗ್ಲಿ. ಯಾಕಂದ್ರೆ ನಾನೇನು ಅವರು ತಪ್ಪು ಮಾಡಿದಾರ ಅಂತೇಳಿ ಪ್ರೂವ್ ಆದ್ರೆ ಮುಂದೆ ಕಾನೂನು ಪ್ರಕಾರ ಏನಾಗುತ್ತೆ ಅದು ಹಾಗೆ ಆಗುತ್ತೆ. ನಾನೇನು ಅಷ್ಟು ಅವಸರದಲ್ಲಿ ಏನು ಹಿಂಗಾಗಬೇಕಂತ ನನಗೇನು ಇಲ್ಲ. ಜನರು ನನ್ನ ಸೋಲ್ಸಿದಾರ, ನಾನು ಪಾರ್ಟಿ ಜೊತೆಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಏನನ್ನ ಅವಕಾಶ ಸಿಗುತ್ತೇನಾ 5 ವರ್ಷ ಆದ್ಮೇಲೆ ಮತ್ತೆ ಪುನಃ ಭಗವಂತ ಜನರ ಆಶೀರ್ವಾದ ಮಾಡಿ ಮತ್ತೆ ರಾಜಕಾರಣಕ್ಕೆ ನಾನು ಬರ್ತೀನಿ, ಮತ್ತೆ ರಾಜಕಾರಣದಲ್ಲಿ ಗೆಲ್ಲಿತೀನಿ. ಸರ್, ಕೊನೆಯದಾಗಿ ತಮ್ಮ ಆಪ್ತರು ಮತ್ತು ಸ್ನೇಹಿತರು ಆದಂತ ಜನಾರ್ದನ್ ರೆಡ್ಡಿ ಅವರಿಗೆ ಬೇಲ್ ಸಿಕ್ಕಿದೆ. ಸೊ ಹಾಗಾಗಿ ಅದನ್ನ ಯಾವ ರೀತಿ ಅದನ್ನ ಸ್ವಾಗತ? ಜನಾರ್ದನ್ ರೆಡ್ಡಿ ಅವರು ಏನೋ ಅಲ್ಲಿ ಕೋರ್ಟಲ್ಲಿ ಎಲ್ಲೊಂದು ಕಡೆ ಶಿಕ್ಷೆ ಆಗಿತ್ತು. ಶಿಕ್ಷೆ ಆದಂಥ ಟೈಮಲ್ಲಿ ಅವರು MLA ಸ್ಥಾನ ಕೂಡ ಅನಾರೋಗ್ಯಗೊಳಿಸಿದ್ರು, ಅಂದರೆ ಡಿಸ್ಕ್ವಾಲಿಫಿಕೇಶನ್ ಅದನ್ನ ಕೋರ್ಟ್ ಪ್ರಕಾರ ಆಗಿತ್ತು. ಅದು ನೋಡಿದಂಥ ಟೈಮಲ್ಲಿ ಅವ್ರು ಹೇಳ್ತಿದ್ರು, ಭಾಳ ಮಂದಿ ಇಲ್ಲ ಅವರು ಸ್ಥಾನ ಹೋಯ್ತು ಹಂಗಂದು ಮಾತಾಡ್ತಿದ್ರು. ಪುನಃ ಕೋರ್ಟ್ ಇವತ್ತು ಅದು ಸ್ಟೇ ಕೊಟ್ಟೆ ಅಂತ ನಲ್ಲಿಫೈಡ್ ಆಗುತ್ತೆ. ಹಂಗೆ ಅವ್ರ ಸ್ಥಾನ ಶಾಸಕ ಸ್ಥಾನ ಇರುತ್ತೆ, ಅವ್ರ ಕೋರ್ಟಲ್ಲಿ ಕೂಡ ಬೇಲ್ ಸಿಕ್ಕಿದೆ ಇವತ್ತು. ಇದಿಷ್ಟು ಮಾಜಿ ಸಚಿವರಾದಂಥ ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನಮ್ಮ ಜೊತೆ ಮಾಜಿ ಸಚಿವರಾದಂಥ ಮಾಜಿ ಶಾಸಕರು ಆಗಿದ್ದಂಥ ಶ್ರೀರಾಮುಲು ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರಕರಣ ನೋಡ್ಬೋದು, 4 ಜನ ಶಾಸಕರು ಮತ್ತು ಒಬ್ಬರು ಸಂಸದರ ಮನೆ ಮೇಲೆ ಇಡಿ ದಾಳಿ ಮಾಡಿದ್ದೆ. ಇದನ್ನು ಯಾವ ರೀತಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥದ್ದು, ಇದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ? ನನಗೆ ಅವರು ಈಗಿನ ನಾಯಕರು ಏನಿದ್ದಾರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ನಾಯಕರು ಸಂಸದರಾದ ಹಿಡ್ಕೊಂಡು 5 ಮಂದಿ MLAಗಳು ಅವರೇ ಇದ್ದಾರೆ. ಅವ್ರು ಮಾಡೋದೆಲ್ಲ ಅನಾಚಾರ ಕೆಲಸಗಳು, ಅವ್ರು ಮಾಡೋದೆಲ್ಲ ಭ್ರಷ್ಟಾಚಾರ ಕೆಲಸಗಳು, ಮನೆ ಮುಂದೆ ಬೃಂದಾವನ ಇದ್ದಂತೆ. ಯಾಕಂದ್ರೆ ಇವತ್ತು ಈ ವಾತಾವರಣ ನೋಡಿದಂಥ ಟೈಮಲ್ಲಿ ನೋಡ್ರಿ, ಬಹಳಷ್ಟು ಮಂದಿ ತುಕಾರಾಮ್ ಅವರು ST ಮೀಸಲು ಕ್ಷೇತ್ರದಿಂದ ಗೆಲ್ತಾರ, ಕೂಡ್ಲಿಗಿ ಶಾಸಕರು ST ಮೀಸಲು ಕ್ಷೇತ್ರದಿಂದ ಡಾಕ್ಟರ್ ಶ್ರೀನಿವಾಸ್ ಅವ್ರು ಗೆಲ್ತಾರೆ, ವೈದ್ಯರವರು ಪಾಪ. ಅದೇ ರೀತಿಯಲ್ಲಿ ಕೂಡ ಗಣೇಶ್ ಅವರು ST ಮೀಸಲು ಕ್ಷೇತ್ರದಿಂದ ಗೆಲ್ತಾರ, ನಾರಾ ಭರತ್ ರೆಡ್ಡಿ ಅವರು ಜನರಲ್ ಕ್ಷೇತ್ರದಿಂದ ಗೆಲ್ಲಿತಾರ. ಇವರೆಲ್ಲರೂ ಕೂಡ ಇವತ್ತು ನಾಗೇಂದ್ರರು ಸೇರಿಕೊಂಡು, ಆ ನಿಗಮದ ಮಂತ್ರಿಗಳು ಪಾಪ ಅವರು ಸೇರಿಕೊಂಡು, ಅವ್ರು ಪಟಾಲಮಿ ಎಲ್ಲ ಸೇರಿಕೊಂಡು ಏನು ಮಾಡಿದ್ರು, 187 ಕೋಟಿ ಲಪಟಾಯಿಸಿದ್ರು. ಆ 177 ಕೋಟಿ ರೂಪಾಯಿ 87 ಕೋಟಿ ರೂಪಾಯಿ ಲಪಟಾಯಿಸಿದ ನಂತರ ಏನು ಮಾಡಿದ್ರು ಇವರೆಲ್ಲ ಕೂಡ ದೊಡ್ಡವರು? ಈ ಹಣವೆಲ್ಲ ಕೂಡ ಹೈದರಾಬಾದಿಗೆ ತೊಗೊಂಡೋದ್ರು. ಅಲ್ಲಿದ್ದಂಥ ಸೆಕ್ಯೂರಿಟಿ ಏಜೆನ್ಸಿ ಅವ್ರಿಗೆ ಇವರಿಗೆ ಹಾಕಿದ ನಂತರ ಏನು ಅನಾಹುತ ಆಯ್ತು? ಅಲ್ಲಿದ್ದಂಥ ಮ್ಯಾನೇಜರ್ ಲಕ್ಷ್ಮೀನಾರಾಯಣ ಚಂದ್ರಶೇಖರನ್ ಅಂತ ಮ್ಯಾನೇಜರ್ನ ಎಲ್ಲೊಂದು ಕಡೆ ಗೋವಾಗ ಹೊತ್ಕೊಂಡು ಹೊಡೆದಾಕಿರೋರ್ನ ಆ ಫೋರ್ಸ್ಗೆ ತಡಿಲಾರ್ದಂತೆ ಮನೇಲಿ ಬಂದು ನೇಣು ಹಾಕೊಂಡ ನಂತರ ಮತ್ತೆ ಇನ್ವೆಸ್ಟಿಗೇಷನ್ ಶುರು ಆಯಿತು. ಶುರು ಆದಮೇಲೆ ಭಾರತೀಯ ಜನತಾ ಪಾರ್ಟಿಗಳು ಹೋರಾಟ ಮಾಡಿದ್ವಿ. ಈ ಮಂತ್ರಿಗಳಂತ ನಾಗೇಂದ್ರ ಅವರು ಅವತ್ತಿನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು, ಅವನು ಅಧಿಕಾರವನ್ನು ಕಳ್ಕೋಬೇಕಾಯಿತು. ಅಧಿಕಾರವನ್ನು ಕಳ್ಕೊಂಡ ನಂತರ ಎಲ್ಲ ಇನ್ವೆಸ್ಟಿಗೇಷನ್ದಲ್ಲಿ ಯಾರ್ಯಾರು ಅವರು ಬೇಕಾದಂಥ ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ದಲ್ಲಿ ಇಲ್ಲ, ಇಂಥವ್ರಿಗೆ ಒಂದು ಸಂಸದರಿಗೆ 20 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ, ಈ ಶಾಸಕರ 5 ಕೋಟಿ ರೂಪಾಯಿ ಎಲ್ಲ ತಗೊಂಡ ನಂತರ ಇವತ್ತು ಪುನಃ ಇಡಿ ರೇಡ್ ಕೂಡ ಆಗ್ತಾ ಇದೆ. ಹಂಗಾಗಿ ಇಡಿ ರೇಡಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಇಡಿ ರೇಡ್ ಆದ ನಂತರ ಮುಂದಕ್ಕೆ ಅವರು ಅಧಿಕಾರವನ್ನು ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ, ಅವ್ರ ಶಾಸಕ ಸ್ಥಾನವನ್ನು ಕಳ್ಕೋಬೇಕಾದ್ರೆ ಸಂಸತ್ ಸ್ಥಾನವನ್ನು ಕೂಡ ಕಳ್ಕೋಬೇಕಾಗುತ್ತೆ. ನೋಡೋಣ, ನಾನೇನು ಭವಿಷ್ಯ ಹೇಳಂತ ನಾಯಕ ಅಲ್ಲ. ಅಂದ್ರೆ ಅಲ್ಲಿ ಏನು ಕಾನೂನು ಪ್ರಕಾರ ಏನು ಬೇಕಾಗಿದೆ, ಇಡಿಯಲ್ಲಿ ಏನೇನು ಡಾಕ್ಯುಮೆಂಟೇಶನ್ ಅದ್ರ ಮೇಲೆ ಅವ್ರಿಗೆ ನಿರ್ಧಾರ ಆಗುತ್ತೆ. ಸರ್, ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಸದನದಲ್ಲಿ ಒಪ್ಕೊಂಡಿದ್ದಾರೆ 87 ಕೋಟಿ ಹಗರಣ ಆಗಿರೋದು ಸತ್ಯ, ಅದನ್ನ ವಾಪಸ್ ತಗೊಟ್ಕೊಂಡಿದೀವಿ, ಅದನ್ನ ಮತ್ತೆ ಇಲಾಖೆಗೆ ಏನ್ ಸೇರಿಸಿದೀವಿ. ಬಹಳ ಚಲೋ ಇದಲ್ರಿ. ಅವ್ನು ನಾಗೇಂದ್ರ ಸಣ್ಣ ಮಂತ್ರಿ ಆಗಿದ್ದ, ಆರ್ಥಿಕ ಮಂತ್ರಿ ಹಿಡ್ಕೊಂಬಿಟ್ರೆ ಎಲ್ಲ ರೊಕ್ಕ ಎಲ್ಲ ಒಂದೇ ಸರಿ ಬಳಕೆ ಮಾಡ್ಕೋಬೋದಲ್ಲ. ಏನು ನಮ್ಮ ಬಜೆಟ್ ಎಷ್ಟು ಹೇಳಿ 2.5 ಲಕ್ಷ ಕೋಟಿ 3 ಲಕ್ಷ ಕೋಟಿ ಐತೆ, 3.5 ಲಕ್ಷ ಕೋಟಿ ಒಂದೇ ಸರಿ ಬೆಳೆದು ಬಿಡ್ಬೋದಲ್ಲ. ಈ ಸಣ್ಣ ಒಂದು ನಿಗಮದ ಮಂತ್ರಿ ಯಾಕೆ ಹಿಡ್ಕೋಬೇಕು? ಮತ್ತೆ 3.5 ಲಕ್ಷ ಕೋಟಿ ತಗೊಂಡು ಮತ್ತೆ 3.5 ಲಕ್ಷ ಕೋಟಿ ಎಲೆಕ್ಷನ್ ಮುಂಚೆ ಆಗತ್ತು. ಈ ಚಲೋ ಐತಲ್ಲ. ಪಾಪ ಅವರು ಮುಖ್ಯಮಂತ್ರಿಗಳು ಒಪ್ಕೊಂಡ ನಂತರ ಏನಂತಾರ, ಇಲ್ಲ ಮೊನ್ನೆ ಜಿಂದಾಲ್ ಏರ್ಪೋರ್ಟ್ ಅಲ್ಲಿ ಅಂತ ಇದ್ದಾನೆ, ಆ ರೊಕ್ಕ ವಾಪಸ್ ಜಲ್ಲೆಲ್ಲಿ ಕೊಟ್ರಪ್ಪ, ಮತ್ತೆ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡಬೇಕು. ಇದು ಚಲೋ ಐತಲ್ಲ. ಇದು ಸಿಸ್ಟಮ್, ಇದು ಹೊಸ ಸಿಸ್ಟಮ್, ಹೊಸ ಅಧ್ಯಾಯ, ಇದು ಬಹಳ ಚೆನ್ನಾಗಿದೆ. ಇದು ಮತ್ತೆ ತಗೊಂಡೋದು ಹಾಕೋದು, ನಾವೇನೋ ನಮ್ಮ ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಮಾಡಿದಂಥ ಅಮೌಂಟ್ ತಗೊಂಡು ಹಾಕೋದು, ಹಂಗಾಯ್ತಲ್ಲ. ಅಂದ್ರೆ ಮುಂದೆ ಯಾರನ್ನ ಮಂತ್ರಿಗಳು ಆಗ್ಬೇಕಂದ್ರೆ ಸಣ್ಣ ಖಾತೆ ದೊಡ್ಡ ಖಾತೆ ನೋಡ್ಕೋಬೇಕು, ಹಣಕಾಸಿನ ಖಾತೆ ಹಂಗೆ ನೋಡ್ಕೋಬೇಕು ನೋಡಿ. ಅದಾದ್ರೆ ಏನನ್ನ ಮಾಡ್ಬೋದು ಬಿಡ. ಸರ್, ಈಗ ತಾವು ಕೂಡ ಪರಾಜಿತರಾಗಿದ್ರಿ, ಮತ್ತೊಂದ್ ಕಡೆ ಪಕ್ಷದ ಬೈ ಎಲೆಕ್ಷನ್ ಅಲ್ಲಿ ಕೂಡ ಸೋಲನ್ನಪ್ಪಿದ್ರು ತಮ್ಮ ಪಕ್ಷದ ಅಭ್ಯರ್ಥಿ. ಸೊ ಹೀಗಾಗಿ ಈ ಒಂದು ವೇಳೆ ಇದು ಸಾಬೀತಾದ್ರೆ ಈ ರೀತಿಯಾದಂತ ಚುನಾವಣೆ ಮತ್ತೆ ಹೋಗ್ಬೇಕಾಗತ್ತಾ, ಅಥವಾ ತಮಗೆ ಈ ಒಂದು ಕಾನೂನು ಪ್ರಕಾರ ಅಷ್ಟೊಂದು ಡೀಟೇಲ್ ಆಗಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಅದು ಏನಾಗುತ್ತೆ ಆಗ್ಲಿ. ಯಾಕಂದ್ರೆ ನಾನೇನು ಅವ್ರು ತಪ್ಪು ಮಾಡಿದಾರ ಅಂತೇಳಿ ಪ್ರೂವ್ ಆದ್ರೆ ಮುಂದೆ ಕಾನೂನು ಪ್ರಕಾರ ಏನಾಗುತ್ತೆ ಅದು ಹಾಗೆ ಆಗುತ್ತೆ. ನಾನೇನು ಅಷ್ಟು ಅವಸರದಲ್ಲಿ ಏನು ಹಿಂಗಾಗಬೇಕಂತ ನನಗೇನು ಇಲ್ಲ. ಜನರು ನನ್ನ ಸೋಲ್ಸಿದಾರ, ನಾನು ಪಾರ್ಟಿ ಜೊತೆಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಏನನ್ನ ಅವಕಾಶ ಸಿಗುತ್ತೆನಾ 5 ವರ್ಷ ಆದ್ಮೇಲೆ ಮತ್ತೆ ಪುನಃ ಭಗವಂತ ಜನರ ಆಶೀರ್ವಾದ ಮಾಡಿ ಮತ್ತೆ ರಾಜಕಾರಣಕ್ಕೆ ನಾನು ಬರ್ತೀನಿ, ಮತ್ತೆ ರಾಜಕಾರಣದಲ್ಲಿ ಗೆಲ್ಲಿತೀನಿ. ಸರ್, ಕೊನೆಯದಾಗಿ ತಮ್ಮ ಆಪ್ತರು ಮತ್ತು ಸ್ನೇಹಿತರು ಆದಂತ ಜನಾರ್ದನ್ ರೆಡ್ಡಿ ಅವರಿಗೆ ಬೇಲ್ ಸಿಕ್ಕಿದೆ. ಸೊ ಹೀಗಾಗಿ ಅದನ್ನ ಯಾವ ರೀತಿ ಅದನ್ನ ಸ್ವಾಗತ. ಜನಾರ್ದನ್ ರೆಡ್ಡಿ ಅವರು ಏನೋ ಅಲ್ಲಿ ಕೋರ್ಟಲ್ಲಿ ಎಲ್ಲೋ ಒಂದು ಕಡೆ ಶಿಕ್ಷೆ ಆದಂಥ ಟೈಮಲ್ಲಿ ಅವರು MLA ಸ್ಥಾನ ಕೂಡ ಅನಾರೋಗ್ಯಗೊಳಿಸಿದ್ರು. ಅಂದರೆ ಡಿಸ್ಕ್ವಾಲಿಫಿಕೇಶನ್ ಅದನ್ನು ಕೋರ್ಟ್ ಪ್ರಕಾರ ಆಗಿತ್ತು. ಅದು ನೋಡಿದಂಥ ಟೈಮಲ್ಲಿ ಅವ್ರು ಹೇಳ್ತಿದ್ರು, ಭಾಳ ಮಂದಿ ಇಲ್ಲ ಅವರು ಸ್ಥಾನ ಹೋಯ್ತು ಹಂಗಂದು ಮಾತಾಡ್ತಿದ್ರು. ಪುನಃ ಕೋರ್ಟ್ ಇವತ್ತು ಅದು ಸ್ಟೇ ಕೊಟ್ಟೆ ಅಂತ ನಲ್ಲಿಫೈಡ್ ಆಗುತ್ತೆ. ಹಂಗೆ ಅವ್ರ ಸ್ಥಾನ ಶಾಸಕ ಸ್ಥಾನ ಇರುತ್ತೆ, ಅವ್ರ ಕೋರ್ಟಲ್ಲಿ ಕೂಡ ಬೇಲ್ ಸಿಕ್ಕಿದೆ ಇವತ್ತು. ಇದಿಷ್ಟು ಮಾಜಿ ಸಚಿವರಾದಂಥ ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.